ಭೀಮಣ್ಣ ಅವರೇ ಮತ್ತು ಅಧ್ಯಕ್ಷರು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಅನುಷ್ಠಾನದ ಸಮಿತಿ ನಾಗರಾಜಣ್ಣರವರೇ ಹೇಳಲೇಬೇಕು. ಇದು ಇವತ್ತು ಬಂದು ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೇನೆಂದರೆ ಅದು ದೊಡ್ಡ ತಪ್ಪಾಗುತ್ತೆ. ಇದು ಹಿಂದೆ ಘಟಾನುಘಟಿಗಳನ್ನೆಲ್ಲ ಶ್ರಮಿಸಿದ್ದಾರೆ. ಇದು ಕೇಳಬೇಕಂದ್ರೆ ನಮ್ಮ ಯುವ ಮನೆಯಲ್ಲಿ ರಾಜಕೀಯ, ಜಾತಿಯಲ್ಲಿ ರಾಜಕೀಯ, ನಮ್ಮವನ್ನೇ ಹೊಡೆಯೋದು, ಡಿವೈಡ್ ಮಾಡೋದು. ನೀನು ಅವ್ರನ್ನೇ ಯಾಕೆ ಹೋಗ್ತೀಯ, ಅವನಿಗೆ ಹೆಸರು ಬರುತ್ತೆ, ನೀನಾಗಿ ಅವನಿಗೆ ಸಪೋರ್ಟ್ ಮಾಡ್ತೀಯ. ಇಂಥ ಒಂದು ಸಣ್ಣ ಗಲಾಟೆಯಿಂದಾಗಿ ನಮ್ಮ ಸಮಾಜ ಇರೋದ್ರಲ್ಲಿ ನಮ್ಮ ಸಮಾಜ ಹೇಳ್ಬೇಕಂದ್ರೆ ಯಾರು ಸುದ್ದಿಗೂ ಹೋಗೋ ಸಮಾಜ ಅಲ್ಲ. ನಮ್ಮ ಪಾಡಿಗೆ ನಾವು ದುಡ್ಕೊಂಡು ನಾವು ತಿನ್ನೋಂಥ ಸಮಾಜ. ಇಂಥ ಸಮಾಜಕ್ಕೆ ಒಳಗೊಳಗೆ ಬೆಂಕಿ ಹಾಕೋದು, ಬೆಳಕು ಮಾಡೋದು, ಇದು ಏನಾಯ್ತು ಅಂತಂದ್ರೆ ನಮ್ಮ ಸಮಾಜದ ಮೇಲೆ ಅಗಾಧವಾದ ಪರಿಣಾಮ. ಈ ಸಂಘ ಇಲ್ಲಿ ಆಗ ಕೊಡಲ್ಲ, ಸಂಘ ಮಾಡಿದ್ರೆ ಇನ್ನೊಬ್ರೇನೋ ಒಂದೊಂದು ಮಾಡೋದು, ಅವ್ರನ್ನ ಯಾಕೆ ಅಧ್ಯಕ್ಷರು ಮಾಡಿದ್ರಿ, ಅವ್ರು ಆ ಪಕ್ಷದವರು, ಇನ್ನೊಬ್ಬನ ಅಧ್ಯಕ್ಷರು ಮಾಡಿದ್ವಿ ಈ ಪಕ್ಷದವರು, ಎಲ್ಲ ಸೇರ್ಕೊಂಡು ಸಂಘ ಇಲ್ಲಿವರೆಗೂ ಬಂತು. ಅದೆಲ್ಲ ಆದಮೇಲೆ ಏನೋ ಒಂದು ನಮ್ಮ ಟಿ ವಿ ಹೊಸರವರು ಅವರೆಲ್ಲ ಸೇರಿ ಒಂದು ಎಣ್ಣೆ ಆಗಿ ಎಲ್ಲ ನಮ್ಮ ಎಣ್ಣೆಗೌಡರು ಎಣ್ಣೆಗಿನ್ನೆ ಎಲ್ಲ ರೆಡಿ ಮಾಡ್ತೀವಿ. ಸಂಘನ ತಂದು ಒಂದು 2022ವರೆಗೂ ಎಲ್ಲ 23ವರೆಗೂ ಎಲ್ಲ ಮಾಡ್ಕೊಂಡ್ಬಂದ್ವಿ. ಎಲ್ಲ ಕೊರೋನಾ ಬಂತು, 1-2 ವರ್ಷ ಎಲ್ಲ ಹಂಗೆ ಹೋಯ್ತು. ಯಾವಾಗ ನಾನು ಅಧ್ಯಕ್ಷ ಅದೇ ಎಲ್ಲ ಹೇಳಿದಲ್ವ, ಎಲ್ಲ ರೋಡೆಲ್ಲ ಸ್ಟಾರ್ ಹಾಕಿ ರೆಡಿ ಮಾಡಿಟ್ಟಿದ್ದು ನನಗೆ. ನಾನು ಹೋಗ್ಬಿಟ್ಟು ನಾನೇನು ಶ್ರಮ ಪಟ್ಬಿಟ್ಟು ಏನು ಮಾಡೋಂಥ ಕೆಲಸ ಇರಲಿಲ್ಲ. ಆದರೆ ಅಲ್ಲಿ ಇರಬೇಕಾಗಿದ್ದು, ಮಾಡಬೇಕಾದ ಒಂದು ಇಚ್ಛಾಶಕ್ತಿ ನನ್ನಲ್ಲಿತ್ತು. ಅದನ್ನ ಎತ್ಕೊಂಡೆ. ಎಲ್ಲರೂ ಸಹಕಾರ ಕೊಟ್ಟರು. ಸಹಕಾರ ಅಂದರೆ ಗೊತ್ತಲ್ವಾ, 100% ಸಹಕಾರ ಕೊಡೋರು ಯಾವ ಸಮಾಜದಲ್ಲೂ ಇಲ್ಲ. ಹಂಗೇನಾರು ಇದ್ಬಿಟ್ರೆ ನಮ್ಮ ಸಮಾಜ ಇಷ್ಟೊಳಗೆ ಬಿಲ್ಡಿಂಗೇ ಆಗ್ತಾಯಿದೆ. ಅಲ್ಲೂ ಕಾಲೇಲಿ ಅವ್ರು ಇದ್ದೇ ಇದೆ. ಆದರೆ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ನೀನು ಮುಂದೆ ಹೋಗ್ಬೇಕು ಅಂದರೆ ನೀನು ಹಿಂದ್ಗಡೆ ಗುರು ಇರಬೇಕು, ಮುಂದ್ಗಡೆ ಗುರಿ ಇರಬೇಕು. ಕಾಲೇಲಿ ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ. ಅವ್ರು ಕಾಲು ಎಳೆಯೋರು ಇಲ್ಲ ಅಂದರೆ ನೀನು ಹೋಗಿ ಮೇಲ್ಕೊಡ್ತೀವಿ. ಅವ್ರು ಇರೋದ್ರಿಂದ ನೀನು ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಮ್ಮ ಹಿರಿಯರೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟರು. ಆ ಪ್ರೋತ್ಸಾಹ ನನಗೆ ಈ ಒಂದು ಅಷ್ಟೇ ಅಧ್ಯಕ್ಷ ಕೆಲಸ ಮಾಡೋಕ್ಕೆ ಈಸಿ ಆಯಿತು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು. ಒಂದು ಸಾರಿ ನಾವು ಎಲ್ಲ ಅಧ್ಯಕ್ಷನ್ ಮಾಡಬೇಕು, ಎಲ್ಲ ಮಾತುಕತೆ ನಡೀತಿರ್ತಲ್ವ. ಅವಾಗ ಹೇಳಿದ್ರು, ನೋಡಪ್ಪಾಜಿ, ಇದು ನಿಮಗೆಲ್ಲ ಕರೆಕ್ಟಾಗಿದ್ದಲ್ಲ ಕೆಲಸ ಇದು, ಇದೆಲ್ಲ ನೀವು ರಾಜಕೀಯದಲ್ಲೂ ಇಲ್ಲ, ನೀವು ಮತ್ತೆ ಸಾಮಾಜಿಕ ಜೀವನದಲ್ಲೂ ಇಲ್ಲ, ನಿಮ್ಗೆ ಇದು ಬೇಡ, ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪಾಡಿ ನೀವು ಇದ್ಬಿಟ್ರೆ ಇದೆಲ್ಲ ಒಳ್ಳೇದು. ಯಾಕಂದ್ರೆ ನಮ್ಗೆ ಆತ್ಮೀಯವಾಗಿ ಒಂದೆರಡು ಮಾತು ಹೇಳಿದ್ರು. ಇದು ನನ್ನ ಒಳಗಡೆ ಒಂದಿತ್ತು, ಇವ್ರು ಯಾರು ಏನು ಮಾಡೋಕ್ಕಾಗ್ತಾಯಿಲ್ಲ, ಏನಾದ್ರು ಒಂದು ಬದಲಾವಣೆ ಮಾಡಬೇಕು. ನಾನು ಒಂದಿನ ಇರ್ತೀನೋ, ಒಂದು ವರ್ಷ ಇರ್ತೀನೋ, ನಾಳೆ ಹೇಳ್ತೀನೋ ಅದಲ್ಲ, ಇರೋವರೆಗೂ ಪಕ್ಕ 100% ಎಫರ್ಟ್ ಹಾಕ್ಬೋದು. ಮಡಿವಾಳ ಸಮಾಜದಲ್ಲಿ ಈ ಥರನೂ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಡ್ಬೇಕಂದ್ರೆ ಒಂದು ಛಲ ನನ್ನ ಹತ್ರ ಇತ್ತು. ಅದನ್ನ ಚಾಲೆಂಜ್ ಆಗ್ತೊಂಡೆ ಗುರುಗಳ ಹತ್ರ. ಇಲ್ಲ ಗುರುಗಳೇ, ನಾನು ಒಂದು 2 ವರ್ಷ ಆಗಲಿ 1 ವರ್ಷ ಆಗಲಿ ನಾನು ಏನಾದ್ರು ಮಾಡಿ ಈ ಜಾಗದಲ್ಲಿ ಒಂದು ಅಲ್ಲಿ MLA ಅವರೆಗೂ ಹೋಗಲ್ಲ, ಅಲ್ಲಿ ಇರೋರು ಬಿಡ್ಬೇಕಲ್ಲ. ಯಾರಪ್ಪ ನೀನು ಅಂದ್ರೆ ಮಡಿವಾಳ ಸಂಘದ ಅಧ್ಯಕ್ಷನ ಎಲ್ಲರೂ ನೋಡೇ ಇಲ್ಲ ನಿನ್ನ ಅಂತ. ಅವೆಲ್ಲ ಇರ್ತಾವೆ, ನಾವು ಏನು ಹೇಳಿ ಹೋಗೋಕ್ಕಾಗಲ್ಲ. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ನಾನು ಒಂದು ಥರ ಜಾತಿಗಳು ಎಷ್ಟಿದಾವೆ. ಆದರೆ ಅವ್ರು ಹೇಳಿದ್ರು, ನಾನು ನಿಮ್ಗೊಂದು ₹1 ಕೋಟಿ ಕೊಡ್ತೀನಿ, ಬನ್ನಿ ಕಂಡ್ರು ಪ್ರಾಮಾಣಿಕ ನೋಡ್ಬೇಕು ಅಂತಲ್ಲ. ಆ ಟೈಮ್ ಇದ್ದು ನನಗೆ. ಆದ್ರೂ ನಾನು ಗುರುಜಿ ಕಲೆಯರ್ ನೋಡಿದೆ, ಗುರುಜಿ ಒಂದು ಸಿಗ್ನಲ್ ಬಿಡಿದ್ರು ಅಂತ, ಇದೇನೋ ಇದೆ ಅಂದ್ಕೊಂಡೆ ಹೇಳಿ. ಅದು ಆಮೇಲೆ ಇದಿಷ್ಟೆಲ್ಲ ಆದ್ಮೇಲೆ ಇದೆಯಲ್ಲ, ಈ ಪ್ರೋಸೆಸ್ ಯಾವುದು ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತೀನಿ ಅಂದರು. ಈ ಡಾಕ್ಯುಮೆಂಟ್ಸ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಬಂದಾಗ ಗೊತ್ತಾಗುತ್ತೆ ಅಧ್ಯಕ್ಷರಾದವ್ರಿಗೆ ಏನು ಕೆಲಸ ಇರುತ್ತೆ ಅಂತ. ವೇದಿಕೆ ಮೇಲೆ ಮಾತಾಡೋದು, ಸಿಕ್ಕಲ್ಲಿ ಮಾತಾಡ್ಸೋದು ಬೇರೆ, ನಾವು ಹೊರಗಡೆ ಇದ್ದಾಗ ಮಾತಾಡೋದು ಬೇರೆ. ಒಳಗಡೆ ಇದ್ದಾಗ ಬಂದು ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕಂದ್ರೆ ಬೆವರು ಹೊಂಡುತ್ತೆ. ಯಾವುದೇ ಶ್ರಮಕ್ಕೆ ಹೋದ್ರು, ಯಾವುದೇ ಗೌರ್ಮೆಂಟ್ ಕೆಲಸಕ್ಕೆ ಹೋದ್ರೆ 10 ಸರಿ ಕಳ್ತಾರೆ, 10 ಬರ್ರಿ 10 ಬರ್ರಿ ಅಂತ. ಈಗ ಮೇಡಮ್ ಅವ್ರು ನಾನು ನೆನೆಸ್ಕೊಳ್ಳೇಬೇಕು. ಈ ಡಾಕ್ಯುಮೆಂಟ್ಸ್ನ 1 ವಾರದಲ್ಲಿ ಮಾಡಿಕೊಟ್ಟೆ. ಮೇಡಮ್ ಹೇಳಿದ್ರು, ಫಸ್ಟ್ ಟೈಮ್ ಒಂದು 20 ಸಂಸ್ಥೆ ಇದೆ, ನೀವೇ ಫಸ್ಟ್ ಟೈಮ್ ಈ ಥರ ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಆ ಒಂದು ನಮ್ಗೆ ಇಷ್ಟು ಬೇಗ ಆಗೋಕ್ಕಾಯ್ತು. ಅದೇ ಥರ ಇವರ ಒಂದು ಶ್ರಮ ನಮ್ಮ ಸ್ವಾಮೀಜಿ